जयतु श्रीराम सुराम अमर विनुत पद अमित प्रदान राम जयतु श्रीराम सुराम। ವಸಿಷ್ಠ ಮಣಿಪುಂಗವರೇ, ಸಮಂತ್ರಾದಿ ಮಂತ್ರಿವರಿಯರೇ, ನಾನು ಇದುವರೆಗೂ ಈ ಕೋಸಲ ಸಾಮ್ರಾಜ್ಯವನ್ನು 60,000 ವರ್ಷಗಳ ಕಾಲ ಅವಿಚ್ಛಿನ್ನವಾಗಿ ಪರಿಪಾಲಿಸುತ್ತಾ ಸಕಲ ಸುಖ ಸಂತೋಷಗಳನ್ನು ಅನುಭವಿಸಿದ್ದೇನೆ. ಜರಾಪೀಡಿತನಾಗಿರುವ ನನಗೆ ನಿನ್ನೆ ರಾತ್ರಿ ಒಂದು ಸ್ವಪ್ನವಾಯಿತು. ಅದಕ್ಕನುಗುಣವಾಗಿ ನನ್ನ ಜಾತಕದಲ್ಲಿ ಗ್ರಹಗಳು ಕೂಡ ಪ್ರತಿಕೂಲ ಫಲಗಳನ್ನೇ ಸೂಚಿಸುತ್ತಿರುವುದು. ಈಗಲಾದರೂ ನನ್ನ ಸುಪುತ್ರನಾದ ಶ್ರೀರಾಮಚಂದ್ರನು ವಿದ್ಯಾ ವಿವೇಕ ಸಂಪನ್ನನಾಗಿಯೂ ವಯೋವಂತನಾಗಿಯೂ
ಅಲ್ಲದೆ ಈ ಕೋಸಲ ಸಾಮ್ರಾಜ್ಯವನ್ನು ಪರಿಪಾಲಿಸುವ ಶಕ್ತನಾಗಿಯೂ ಇರುವುದು. ಜ್ಯೇಷ್ಠನು ಶ್ರೇಷ್ಠನು ರಸ ಋಷಿಗಳ ಔದಾರ್ಯನಾದ ಆತನಿಗೆ ಈ ಕೋಸಲ ಸಾಮ್ರಾಜ್ಯದ ಪಟ್ಟಾಭಿಷೇಕವನ್ನು ಮಾಡಿ ಲಕ್ಷ್ಮಣ ಭರತ ಶತ್ರುಘ್ನರನ್ನು ಆತನ ಸಹಾಯಕರನ್ನಾಗಿ ನೇಮಿಸಿ ನಾನು ಇನ್ನು ಮುಂದೆ ದೈವ ಧ್ಯಾನದಲ್ಲಿ ಕಾಲ ಕಳೆಯಬೇಕೆಂದು ಸಂಕಲ್ಪಿಸಿದರು. ಗುರುಗಳೇ, ಈ ವಿಚಾರದಲ್ಲಿ ತಮ್ಮಗಳ ಅಭಿಪ್ರಾಯಗಳನ್ನು ತಿಳಿಸಿ. ಸೀತಾರಾಮರ ಪಟ್ಟಾಭಿಷೇಕ ಸೀತಾರಾಮರ ಪಟ್ಟಾಭಿಷೇಕ ಲೋಕಕ್ಕೆಲ್ಲ ಸಂತಸ ಈ ಲೋಕಕ್ಕೆಲ್ಲ ಸಂತಸ ಧರ್ಮಶೀಲನಾದ ದಶರಥ ಚಕ್ರವರ್ತಿ, ಇಂದು ಸಕಧರ್ಮವನ್ನು ತಿಳಿದವನು, ಧರ್ಮ ನೀತಿಯಿಂದ ರಾಜ್ಯವನ್ನು ಪರಿಪಾಲಿಸಿ ವಾದಿಕ್ಯದಲ್ಲಿ ಜ್ಯೇಷ್ಠಪುತ್ರನಿಗೆ ಪಟ್ಟವನ್ನು ಕಟ್ಟಿ ಮುನಿವೃತ್ತಿಯಿಂದ ಕಾಲ ಕಳೆಯುವುದೇ ನಿಮ್ಮ ಸೂರ್ಯವಂಶದ ಅರಸರ ಧರ್ಮವಾಗಿರುವುದು. ನಿನ್ನ ಆಲೋಚನೆಯು ಸರ್ವಸಮ್ಮತವಾಗಿರುವುದು ರಾಜೇಂದ್ರ. ಬಹಳ ಸಂತೋಷ ಗುರುಗಳೇ, ಬಹಳ ಸಂತೋಷ. ಸುಮಂತ್ರ, ಈ ವಿಚಾರವು ರಾಜ್ಯದ ಪ್ರಜೆಗಳಿಗೂ ಸಮ್ಮತವಾಗಿರುವುದಲ್ಲದೆ ನಿನ್ನ ಅಭಿಪ್ರಾಯಗಳನ್ನು ತಿಳಿಸಿ. ಆಗಬಹುದು ರಾಜೇಂದ್ರ. ರಾಜೇಂದ್ರ, ಈ ವಿಚಾರದಲ್ಲಿ ನಿಮಗೆ ಸಂದೇಹವೇಕೆ? ನಮ್ಮ ಶ್ರೀರಾಮಚಂದ್ರನು ಸಕಲ ತತ್ಗುಣ ಸಂಪನ್ನನಾಗಿ ಲೋಕಾಭಿರಾಮನೆನಿಸಿರುವನು. ಶ್ರೀರಾಮಚಂದ್ರನು ಸಿಂಹಾಸನವನ್ನು ಏರುವುದಾದರೆ ಪೂರ್ವ ಜಲವನ್ನೇರಿದ ಪೂರ್ಣಚಂದ್ರನನ್ನು ಕಂಡಂತೆ ಕಂಡ ಸಾಗರದಂತೆ ಈ ನಮ್ಮ ಅಯೋಧ್ಯ ಸಾಮ್ರಾಜ್ಯದ ಪ್ರಜೆಗಳೆಲ್ಲವೂ ಸಂತೋಷದಿಂದ ಮೇಲೆ ಬೀರುವುದು ಪ್ರಭು ಮೇಲೆ ಬೀರುವುದು. ಬಹಳ ಸಂತೋಷ ಸುಮಂತ್ರ, ಬಹಳ ಸಂತೋಷ. ಹಾಗಾದರೆ
ಹೋಗಿ ನಮ್ಮ ರಾಮಚಂದ್ರನನ್ನು ಕರೆದುಕೊಂಡು ಬಾ. ಆಗಬಹುದು ಪರಮಾತ್ಮ. ಬುದ್ಧರೇ, ರಾಮಚಂದ್ರನ ಪಟ್ಟಾಭಿಷೇಕಕ್ಕೆ ತ್ವರಿತವಾದ ಒಂದು ಶುಭ ಮುಹೂರ್ತವನ್ನು ಗೊತ್ತುಪಡಿಸಿ. ಆಗಬಹುದು ರಾಜೇಂದ್ರ. ನಾಳೆ ಚೈತ್ರ ಶುದ್ಧ ಪಂಚಮಿ ಗುರುವಾರ ಅಭಿಜಿತ್ ಮುಹೂರ್ತದಲ್ಲಿ ಲಗ್ನವು ಬಹಳ ಪ್ರಶಸ್ತವಾಗುವುದು ರಾಜೇಂದ್ರ. ಧನ್ಯನಾಯ ಗುರುದೇವ, ಧನ್ಯನಾದ. ಗುರುಗಳೇ, ತಾವೇ ನಿಂತು ಈ ಶುಭ ಕಾರ್ಯವನ್ನು ನಡೆಸಿಕೊಡಬೇಕೆಂದು ತಮ್ಮಲ್ಲಿ ಪ್ರಾರ್ಥನೆ. ಆಗಬಹುದು. ನಮಸ್ಕರಿಸುವುದು. ಕುಮಾರ, ನಿನಗೆ ಮಂಗಳವಾದ. ಗುರುಗಳೇ, ವಂದಿಸುವುದು. ಶ್ರೀನಮಸ್ತು, ಶುಭಮಸ್ತು. ಜನಕ, ನನ್ನನ್ನು ಇಷ್ಟು ತ್ವರಿತದಿಂದ ಕರೆಸಲು ಕಾರಣವೇನು ಜನಕ? ರಾಮಚಂದ್ರ, ಬಾ, ಪೀಠಾಸೀನನಾಗ. ಆಗಬಹುದು ಜನಕ. ರಾಮಚಂದ್ರ, ಜನಕ, ಈ ಕೋಸಲ ಸಾಮ್ರಾಜ್ಯ ಪಟ್ಟಾಭಿಷೇಕವನ್ನು ಮಾಡಿ ಅದನ್ನು ನೋಡಿ ಸಂತೋಷ ಪಡಬೇಕೆಂದಿರುವುದು. ಅದಕ್ಕಾಗಿಯೇ ಗುರುಗಳು ಚೈತ್ರ ಶುದ್ಧ ಪಂಚಮಿ ಅಭಿಜಿತ್ ಮುಹೂರ್ತದಲ್ಲಿ ಒಂದು ಶುಭ ಮುಹೂರ್ತವನ್ನು ಗೊತ್ತುಪಡಿಸಿರುವುದು. ಈ ಸಂತೋಷದ ವಿಚಾರವನ್ನು ನಿನಗೆ ತಿಳಿಸಲೆಂದೇ ನಿನ್ನನ್ನು ಬರಮಾಡಿಕೊಂಡೆನು ಕುಮಾರ. ಜನಕ, ಬಹಳ ಸಂತೋಷ. ಆದರೆ ಭರತ ಶತ್ರುಘ್ನರು ಪಟ್ಟಣದಲ್ಲಿ ಇಲ್ಲದೆ ಇರುವಾಗ ಇಂಥ ಶುಭ ಸಮಾರಂಭಗಳಿಗೆ ಕಾತುರವೇಕೆ ಜನಕ? ರಾಮಚಂದ್ರ, ಈ ದಿವಸ ದೈವ ಪ್ರೇರಣೆಯಿಂದ ಇಂತಹ ಒಂದು ಸಂಕಲ್ಪವು ಉದ್ಭವವಾಗಿರುವುದು. ಪುರುಷರ ಆಯಸ್ಸಾದರೂ ಕ್ಷಣ ಬಂದರು. ಶುಭ ಕಾರ್ಯಗಳಿಗೆ ವಿಳಂಬವೇ ವಿಷಮವಾಗುವುದು. ಅಲ್ಲದೆ ಭರತ ಶತ್ರುಘ್ನರು ನಿನ್ನ ಮೇಲೆ ಪಿತೃವಾತ್ಸಲ್ಯವನ್ನಿಟ್ಟಿರುವ ಧರ್ಮಶೀಲರು. ಈ ವಿಚಾರದಲ್ಲಿ ಅವರು ಎಂದಿಗೂ ಅಸಮಾಧಾನ ಪಡತಕ್ಕವರಲ್ಲ. ಇದೆಲ್ಲವನ್ನು ಆಲೋಚಿಸಿ ನಿನ್ನ ಪಟ್ಟಾಭಿಷೇಕಕ್ಕೆ ಪ್ರಯತ್ನ ಪಟ್ಟಿರುವುದು. ನೀನು ಸಂತೋಷದಿಂದ ನಿಸ್ಸಂದೇಹವಾಗಿ ಸಂತೈಸಿ ಗುರುಗಳ ಆಜ್ಞಾನುಸಾರ ನಡೆದು.
ಜನಕ, ತಾವಿದ್ದ ಆಜ್ಞೆಯನ್ನು ಶಿರಸಾವಹಿಸಿ ನೆರವೇರಿಸಲಿಲ್ಲ. ರಾಮಚಂದ್ರ, ಗುರುಗಳೇ, ಇಂದಿನಿಂದ ನೀನು ದೀಕ್ಷಾಬದ್ಧನಾಗಿರಬೇಕು. ಮಂಗಲ ಸ್ನಾನಾದಿಗಳನ್ನು ಮಾಡಿ ಶುಚಿರ್ಭೂತನಾಗಿ ಪಟ್ಟಾಭಿಷೇಕಕ್ಕೆ ಸಿದ್ಧನಾಗು. ನನ್ನ ಸಂಗಡಾದ ನಿನಗೆ ಪಟ್ಟಾಭಿಷೇಕದ ಕೆಲವು ವಿಧಿವಿಧಾನಗಳನ್ನು ತಿಳಿಸಿಕೊಡುವನು. ಆಗಬಹುದು ಗುರುಗಳೇ. ಸುಮಂತ್ರ, ರಾಮಚಂದ್ರನ ಪಟ್ಟಾಭಿಷೇಕದ ವಿಚಾರವನ್ನು ರಾಜ್ಯದ ಪ್ರಜೆಗಳಿಗೆ ಪ್ರಕಟಿಸುವಂತೆ ಗಂಗೂರದ ಮುಖೇನ ತಿಳಿಸು. ಅಯೋಧ್ಯ ರಾಜಮಾರ್ಗಗಳನ್ನು, ಬೀದಿ ಬೀದಿಗಳನ್ನು, ಮನೆ ಮನೆಗಳನ್ನು ತಳಿರು ತೋರಣ ಪುಷ್ಪಾದಿಗಳಿಂದ ಅಲಂಕರಿಸುವಂತೆ ತಿಳಿಸು. ರಾಮಚಂದ್ರನ ಪಟ್ಟಾಭಿಷೇಕಕ್ಕೆ ಬೇಕಾಗುವ ಸಕಲ ಸಾಮಗ್ರಿಗಳನ್ನು ಸಿದ್ಧಪಡಿಸುವುದಲ್ಲದೆ ರಾಜ್ಯದ ಪ್ರಜೆಗಳೆಲ್ಲರನ್ನು ಆಹ್ವಾನಿಸಿ ಸಾಮಂತ ರಾಜರುಗಳಿಗೂ ಆಮಂತ್ರಣವನ್ನು ಕಳುಹಿಸು. ಈ ಸಂತೋಷದ ವಿಚಾರವನ್ನು ರಾಣಿವಾಸನವರಿಗೆ ನಾನು ತಿಳಿಸಿ ಬರುತ್ತೇನೆ. ಸಡಗರ ಸಂಭ್ರಮ. ರಾಜಬೀದಿಗಳಲ್ಲಿ ತಳಿರು ತೋರಣಗಳು ಅಲಂಕೃತವಾಗಿ ನಡೆಯುತ್ತಿರುವವು. ಸುಮಂಗಲಿಯರು ಸುಹಾಸಿನಿಯರು ರಂಗವಲ್ಲಿಯಲ್ಲಿ ಹಾಡುತ್ತಿರುವರು. ಈ ಎಲ್ಲ ಸಡಗರ ಸಂಭ್ರಮಗಳು ಕಾರಣವೇ ತೋರುತ್ತಿಲ್ಲವಲ್ಲ. ರಾಮರಾಜ್ಯ ರಾಮರಾಜ್ಯ, ರಾಮಚಂದ್ರನಿಗೆ ಪಟ್ಟಾಭಿಷೇಕ, ರಾಮರಾಜ್ಯ 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 ಅಂದರೆ ರಾಮನಿಗೆ ಪಟ್ಟಾಭಿಷೇಕವೇ? ಈ ಆನಂದವನ್ನು ನೋಡಲೆಂದು ಕೈಗೆ ನನ್ನನ್ನು ಮನೆ ಹೇಳಿದರೆ ಕೂಡದು ಕೂಡದು, ಈ ಕಾರ್ಯ ನಡೆಯಲೇ ಕೂಡದು. ಕಾರಣ, ರಾಮನು ಬಾಲ್ಯದಲ್ಲಿ ಬಾಣಾಭ್ಯಾಸ ಮಾಡುತ್ತಿದ್ದಾಗ ನನ್ನ ಬೆನ್ನಿಗೆ ಬಾಣವನ್ನು ಹೊಡೆದು ಗೂಡಿನಲ್ಲಿ ನೋಡಿ ಅಪಹಾಸ್ಯ ಮಾಡಿದ್ದನಲ್ಲ. ಈಗ ಈಗ ಆ ಸೇಡನ್ನು ನಾನು ರಾಮನಿಗೆ ರಾಜ್ಯವೇ, ರಾಮನಿಗೆ ಪಟ್ಟವೇ? ಏ ರಾಮ, ನಿನಗೆ ಪಟ್ಟ ಕಟ್ಟಿಸುವೇನೇನೋ, ಅರಣ್ಯಕ್ಕೆ ಕಳಿಸುವೇನೆ ನೋಡುತ್ತೆ. ರಾಮನಿಗೆ ರಾಜ್ಯವಂತೆ ಕನಸಿನಲ್ಲಿ ಕಾಣಬೇಕು ನಿನ್ನ ಪಟ್ಟ ಅಭಿಷೇಕವನ್ನು. ಮುಯಿಗೆ ಮುಯಿ, ಮುಯಿಗೆ ಮುಯಿ. ಭಗವತಿಗೆ ನಮಃ.
ಆರೋಗ್ಯ ಭಾಗ್ಯವನ್ನು ಕರುಣಿಸಿ ಕಾಪಾಡುತ್ತಾಯಿ ಇದೆ. ಈ ದಿವಸ ಇಷ್ಟು ಸುಖವಾದರೂ ನನ್ನ ಪ್ರಾಣಕಾಂತನು ನನ್ನ ಅಂತಃಕರಣದಲ್ಲಿ ಬಾರಿ ಕಾರಣವಾದರೂ ಏನಿದೆ जीविती
ಆಪ್ತ ಸಿಕ್ಕಾದ ಮಂತ್ರಿಯೂ ಬಾರಲಿಲ್ಲ. ಕಾರಣವಾದ್ರೂ ಏನಿರಬಹುದು? ಕೈಕಾಲಿ ಯಾರು? ಮಂಥರ. ಬಂದೆಯ ಸುಖಾಗಮನವೇ, ಸೌಖ್ಯವಿರುವೆ ಮಂಥರ, ಕ್ಷೇಮವೇ? ನನ್ನ ಸೌಖ್ಯವು ಹಾಗಿರಲಿ. ನೀನೊಬ್ಬರ ಸಂತೋಷ ಚಿತ್ತದಿಂದಿದ್ದರೆ ನಾವೆಲ್ಲರೂ ಸೌಖ್ಯದಿಂದಂತೆಯೇ. ಇದೇನಿದು ಹೀಗೆ ಹೇಳ್ತೀವಿ? ಈ ಜಗದೀಶ್ವರ ಕೃಪೆಯಿಂದ ನಾನು ಸುಖ ಸಂತೋಷವಾಗಿ ಇರುವೆನು. ಅದಿರಲಿ, ಅಯ್ಯಯ್ಯೋ ಇದೇನಿದು? ಈ ನಿನ್ನ ಮುಖವನ್ನು ನೋಡುತ್ತಿದ್ದರೆ ಅದಾವುದೋ ಸಂತಾಪ ಸೂಚಿತವಾದ ಸಮಾಚಾರವನ್ನು ಹೊತ್ತು ತಂದಂತಿರುವುದಂತೆಲ್ಲ. ಏನದು? ಬೇಗ ನನ್ನ ಬಳಿಯಲ್ಲಿ ಕೇಳಬಾರದು. ನಿಜವಾಗಿ ನನಗೆ ಆ ವಿಚಾರವು ತಿಳಿಯಲು ಸತ್ಯವಾಗಿ ನನಗೆ ಯಾವ ವಿಚಾರವೂ ತಿಳಿದಿಲ್ಲ. ರಾಮನಿಗೆ ಪಟ್ಟಾಭಿಷೇಕವಾಗುವ ವಿಚಾರ, ಈ ವಿಚಾರವು ನಿನಗೆ ತಿಳಿಯಲು ಏನು 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 ಹೇಳಿದೆ? ನನ್ನ ಪ್ರೀತಿತನಾದ ಶ್ರೀರಾಮಚಂದ್ರನಿಗೆ ಪಟ್ಟಾಭಿಷೇಕದ ಮಹೋತ್ಸವದ ಸಂಭ್ರಮವೇ. ಇಂತಹ ಸಂತೋಷ ಸುದ್ದಿಯನ್ನು ತಂದಿರುವ ನಿನಗೆ ನಾನು ಕೊಡುವ ಗಂಟೆ ಹಾರವನ್ನು ನೀನು ತೆಗೆದುಕೊಳ್ಳಲೇಬೇಕು. ಅಯ್ಯೋ, ಲೋಕದಲ್ಲಿ ಇಂತಹ ಸ್ತ್ರೀ ಇರುವರೆ ಸರ್ಪದ ಹೆಡೆಯ ನೆರಳಲ್ಲಿ ವಾಸಿಸುವ ಕಪ್ಪೆಯ ಹಾಗೆ ನನಗೆ ಉಂಟಾಗುವ ಹಾನಿಯನ್ನು ಲೆಕ್ಕಿಸಲು ದೇವರು ಇಷ್ಟೊಂದು ಸಂತೋಷ ಪಡುತ್ತಿದ್ದಾನೆ. ಅಮ್ಮ, ನಿನ್ನನ್ನು ನಾನು ಬಹಳ ವಿವೇಕಿಸ್ತೇನೆಂದು ತಿಳಿದಿದ್ದೆ. ಆದರೆ ಈಗ ನೋಡಿದರೆ ಏನನ್ನು ತೋರಿದವರ ಹಾಗೆ ಕಾಣುತ್ತಿದೆ. ಮುಂದೊದಗುವ ಹಾನಿಯನ್ನು ಚೆನ್ನಾಗಿ ಅನುಭವಿಸಿ. ನನಗೆ ಮುಂದೊದಗುವ ಹಾನಿ ನೀನು ಏನು ಹೇಳುತ್ತೀವಿ? ನನಗೊಂದು ಅರ್ಥವಾಗುತ್ತಿಲ್ಲವಲ್ಲ. ಅಮ್ಮ, ಆ ಸವತಿ ಮಗನಾದ ರಾಮನಿಗೆ ಪಟ್ಟಾಭಿಷೇಕವಾಗುವ ಸಮಾಚಾರವನ್ನು ಕೇಳಿ ಇಷ್ಟೊಂದು ಸಂತೋಷ ಪಡುತ್ತಿರುವೆಯಲ್ಲ, ನಿನ್ನ ಅವಿವೇಕ ಬುದ್ಧಿಗೆ ನಾನೇನೆಂದು ಹೇಳಲಿ? ಒಂದು ವೇಳೆ ನಿನ್ನ ಮಗನಾದ ಭರತನಿಗೆ ಏನಾದರೂ ಪಟ್ಟಾಭಿಷೇಕವಾಗಿದ್ದರೆ ನಿನ್ನ ಆನಂದಕ್ಕೆ ಪಾರವಿಲ್ಲದಂತಾಗುತ್ತದೆ. ಯೋಚಿಸಿ ನೋಡು. ಇದೇನು ನನಗೆ ರಾಮನು ಬೇರೆ, ಭರತನು ಬೇರೆ ಏನು? ಅದು ಅಲ್ಲದೆ ಉದರಗಳು ಬೇರೆಯಾದರೂ ತಂದೆ ಮಾತ್ರ ಒಬ್ಬನೇ ಅಲ್ಲವೇ? ಅದು ಅಲ್ಲದೆ
ಆ ಕೌಸಲ್ಯ ಭಾಗ್ಯ ಬೇರೆ ನನ್ನ ಭಾಗ್ಯ ಬೇರೆ ಹೇಗಾಗಿದೆ ಸಾಕು ಸುಮ್ಮನೆ. ಅಯ್ಯೋ ಮರಳೆ, ಅದಕ್ಕೆ ನಿನಗೆ ಹುಚ್ಚರನ್ನು ತೊರೆಯುವುದು. ಮಂಥರ ಬೆಳ್ಳಗಿರುವುದಲ್ಲ ಹಾಲನ್ನು ನಂಬಿದ ನನ್ನ ಮರಳು ಜನತೆ ನಾನೇನೆಂದು ಹೇಳಲಿ. ನನ್ನ ಮಗನೇನಾದರೂ ರಾಜ್ಯಭಾರ ಮಾಡಬೇಕಿತ್ತೆ. ಅದಿರಲಿ, ಮಹಾರಾಜರು ಈ ವಿಚಾರವನ್ನು ನಿನಗೆ ತಿಳಿಸಿರಲಿಲ್ಲವೇ? ಇಲ್ಲ ಮಂಥರ, ನಿನ್ನ ಹೊರತು ಮತ್ತಾರು ನನಗೆ ಈ ಸಮಾಚಾರವನ್ನು ತಿಳಿಸಲೇ ಇಲ್ಲ. ಅದು ಅಲ್ಲದೆ ಭರತ ಶತ್ರುಘ್ನರು ಪಟ್ಟಣದ ಇಲ್ಲದಿರುವ ಸಮಯದಲ್ಲಿ ಈ ಪಟ್ಟಾಭಿಷೇಕದ ಸಮಾಚಾರವಾದರೆ ಏಕೆ ಬಂತು ಯೋಚಿಸಿ ನೋಡು. ಅಲ್ಲವೇ? ಹಾಗಾದ್ರೆ ಮಹಾರಾಜರ ಯಾವುದೋ ಕುತಂತ್ರವನ್ನು ಮಾಡ್ಕೊಳ್ಳುವಂತೆ ಕಾಣ್ತದೆ. ಮಂಥರ, ಹಾಗಾದ್ರೆ ಈಗ ನಾನು ಏನು ಮಾಡಲಿ? ನನಗೊಂದು ತೋಚುತ್ತಿಲ್ಲವಲ್ಲ. ಹಿಂದೆ ದೇವಾಸುರ ಯುದ್ಧದಲ್ಲಿ ನೀನು ಮಾಡಿದ ಸಾಹಸಕ್ಕೆ ಮೆಚ್ಚಿ ಮಹಾರಾಜರು 2 ವರಗಳನ್ನು ಕೊಟ್ಟಿದ್ದಾರಲ್ಲವೇ? ಹೌದು ಮಂಥರ, ನಿಜ. ಹಿಂದೆ ದೇವಾಸುರ ಯುದ್ಧದಲ್ಲಿ ನಾನು ನನ್ನ ಪ್ರಾಣೇಶ್ವರಿಗೆ ಮಾಡಿದ ಸಹಾಯಕ್ಕಾಗಿ ಮೆಚ್ಚಿ ಅವರು ನನಗೆ 2 ವರಗಳನ್ನು ಕೊಟ್ಟಿದ್ದರು. ಅವುಗಳನ್ನು ಸಮಯ ಬಂದಾಗ ಕೇಳಿಕೊ ಎಂದು ಸಹ ಹೇಳಿದ್ದರು. ಆ ವರಗಳನ್ನು ಈಗ ಕೇಳಿಕೋ. ಈಗ ಕೇಳಿಕೊಳ್ಳಲೇ. ಮೊದಲನೇ ವರಕ್ಕೆ ರಾಮನಿಗೆ ನಿಶ್ಚಿತವಾಗಿರುವ ಪಟ್ಟಾಭಿಷೇಕವನ್ನು ಈ ಕೋಸಲ ದೇಶದ ಪಟ್ಟಾಭಿಷೇಕವನ್ನು ನಿನ್ನ ಮಗನಾದ ಭರತನಿಗೆ ಪಟ್ಟಾಭಿಷೇಕ ಮಾಡಬೇಕೆಂದು ಕೇಳಿಕೋ. ಏನು ಏನು ಹೇಳಿದೆ? ನನ್ನ ಮೊದಲನೇ ವರಕ್ಕೆ ಈಗ ನಿಶ್ಚಿತವಾಗಿರುವ ಶ್ರೀರಾಮಚಂದ್ರನ ಪಟ್ಟಾಭಿಷೇಕವನ್ನು ತಪ್ಪಿಸಿ ನನ್ನ ಮಗನಾದ ಭರತನಿಗೆ ಪಟ್ಟಾಭಿಷೇಕ ಮಾಡಿದ್ದು ನಾನು ಕೇಳಿಕೊಳ್ಳಬೇಕೆ? ಭಲೆ ಭಲೆ, ಎಂತಹ ಚಂದ್ರಳೇ ನೀನು. ಅದಿರಲಿ, ನನ್ನ 2ನೇ ವರಕ್ಕೆ ಏನೆಂದು ಕೇಳಿಕೊಳ್ಳಲು? 2ನೇ ವರಕ್ಕೆ ರಾಮನು ನಾರುಮುಡಿಯನ್ನಿಟ್ಟು ಜಟಾಟೂಕದ ದಾರಿಯಾಗಿ ಮರುಗೃಹ ಪ್ರವೇಶ ಮಾಡದೆ ಮುನಿವೃತ್ತಿಯಿಂದ 14 ವರ್ಷ ಅರಣ್ಯವಾಸಕ್ಕೆ ಹೋಗಬೇಕೆಂದು ಕೇಳಿತು. ಏ ನೀಚಳೆ, ದುರ್ಕಳೆ, ಇಂತಹ ಮಾತುಗಳನ್ನು ಕೇಳಿಕೊಂಡು ನಿನ್ನ ಮನಸ್ಸಾಗಲು ಹೇಗೆ ಬಂದಿದೆ? ಪಾಪ ಕಳೆ, ನನ್ನ ಪ್ರಿಯಪುತ್ರನಾದ ಶ್ರೀರಾಮಚಂದ್ರನನ್ನು ವನವಾಸಕ್ಕೆ ಕಳುಹಿಸು ಎಂದು ನಾನು ಕೇಳಿಕೊಳ್ಳಬೇಕೆ? ಹೇ ಪಾಪಾತ್ಮಳೆ, ನೀನು ವೃದ್ಧರಾದರೂ ಚಿಕ್ಕಂದಿನಿಂದಲೂ ನನ್ನನ್ನು ಸಾಕಿ ಸಲಹಿದ್ದರಾದ್ರಿಂದಲೂ ನಿನ್ನನ್ನು ಶಿಕ್ಷಿಸದೆ ಹಾಗೆ ಬಿಡುತ್ತಿರುವೆ. ಈ ನಿನ್ನ ಹಾಳು ಮುಖವನ್ನು ನನಗೆ ತೋರಿಸಬೇಡ. ಮೊದಲಿನಿಂದ ಹೊರಟು ಹೋಗು. ಅಮ್ಮ, ನಿನ್ನನ್ನು ಚಿಕ್ಕಂದಿನಿಂದಲೂ ಸಾಕಿ ಸಲಹಿದ ಅಭಿಮಾನದಿಂದ ನಾನು ಈ ರೀತಿ ಹೇಳುತ್ತಿದ್ದೇನೆ. ರಾಮನಿಗೇನಾದರೂ ಪಟ್ಟಾಭಿಷೇಕವಾದರೆ ಸಮಸ್ತವು ಆತನ ಕೈ ಸೇರುವುದಲ್ಲದೆ ಭರತನು ನೀನು ಅವರಿಗೆ ಸೇವಕರಾಗಿರಬೇಕಮ್ಮ, ಸೇವಕರಾಗಿರಬೇಕು. ಇದೇನಿದು? ಈ ಮಂತ್ರಿ ಆಡುತ್ತಿರುವ ಮಾತುಗಳಲ್ಲಿ ಸತ್ಯಾಂಶವಿದೆಯಲ್ಲ. ಹಾಗಾದರೆ ಈಗ ನಾನು ಏನು ಮಾಡಲಿ? ಮಂಥರ, ಹೋಗಲಿ ಬಿಡು, ನನ್ನನ್ನು ಕ್ಷಮಿಸು. ಹಾಗಾದ್ರೆ ಈಗ ನಾನು ಏನು ಮಾಡಲಿ? ಆ ವರಗಳನ್ನು ಹೇಗೆ ಕೇಳಿಕೊಳ್ಳಬೇಕೆಂಬುದೇ ನನಗೆ ತೋಚುತ್ತಿಲ್ಲವಲ್ಲ. ಮಹಾರಾಜರು ಅಂತಃಪುರಕ್ಕೆ ಬರುವ ವೇಳೆಯಲ್ಲಿ ನೀನು ಎಂದಿನಂತೆ ಅಲಂಕೃತವಾಗಿ ಚಂದ್ರಶಾಲೆಯಲ್ಲಿ ಕುಳಿತಿರದೆ ಮಹಿಳಾಂಬರ ಧಾರಣೆಯಾಗಿ ಕ್ರೋಧಾಕಾರದಿಂದ ದುಃಖಿಸುತ್ತ ಆಭರಣಗಳನ್ನು ನೆಲದ ಮೇಲೆ ಚೆಲ್ಲಾಪಿಲ್ಲಿಯಾಗಿ ಹರಿದು ನೀನು ಹಾಗೆ ಮಲಗಿರು. ಮಹಾರಾಜರು ಬಂದು ಯಾಕೆ ಚಿತ್ತರಾಗಿ ನಿನ್ನ ಮನೋರಥವೇನೆಂಬುದನ್ನು ಅರಿಯದೆ ನಿನ್ನ ವಾಗ್ದಾನವನ್ನು ಈಡೇರಿಸಲು ಮುಂದೆ ಬರುವುದು. ಎಚ್ಚರವಿರಲಿ, ರಾಮನ ಮೇಲೆ ಆಣೆ ಇಟ್ಟು ವಚನ ಕೊಟ್ಟು ನಡೆಸಿಕೊಡ್ತೇನೆಂದ ನಂತರ ಇವರನ್ನು ಕೇಳಿಕೊಳ್ಳಬೇಕು. ರಾಮನನ್ನು ತೊರೆಯಿಸು, ಏನು ಏನು ಹೇಳಿದೆ? ರಾಮನನ್ನು ತೊರೆಯಿಸಬೇಕು, ಭರತನನ್ನು ಕರೆಯಿಸಬೇಕು. ಅಲ್ಲ ಅಲ್ಲ, ಅಪಾಯಕ್ಕೆ ತಕ್ಕ ಉಪಾಯವನ್ನೇ ಹೇಳಿಕೊಟ್ಟರು. ಹಾಗೆ ಆಗಲಿ. ಹಾಗಾದ್ರೆ ಮಹಾರಾಜರು ಆಗುತ್ತಿರುವಂತೆ ಕಾಣುತ್ತಿರುವುದು. ಈಗ ನೀನು ಎಲ್ಲಿಗೆ ಬರುವೆ? ಈ ವಿಚಾರವನ್ನು ಎಲ್ಲೆಡೆ ತಿಳಿಸಲು ಹೇಳಿದರು. ಹಾಗೆ ಜಾಗೃತಿಯಾಗಿ ಬಿಡು ಅನ್ಸೋಳ ಆಗು. ನಾಳೆ ಅಯೋಧ್ಯೆಯಲ್ಲಿ ಮತ್ತೊಂದು ಸಂಭ್ರಮಕ್ಕಾಗಿ ಕಾದಿರುವುದು. ಭರತನಿಗೆ ಪಟ್ಟಾಭಿಷೇಕವಾಗುವುದು ಇಲ್ಲವೋ ನನಗರಿಯದು. ಆದರೆ ರಾಮನಿಗೆ ನಿಶ್ಚಿತವಾಗಿರುವ ಪಟ್ಟಾಭಿಷೇಕವೊಂದು ನಿಂತು ಹೋದ ಹಾಗೆ ಮಹಾರಾಜರು ಈ ಮಾರ್ಗದಲ್ಲಿ ಬರುತ್ತೇವೆ. ನಾನು ಈ ಮಾರ್ಗದಲ್ಲಿ
ಹೊರಟು ಬಿಡುತ್ತೇನೆ. ಹೌದು, ಮಂಥರಿಯು ಹೇಳಿದ ಮಾತುಗಳಲ್ಲಿಯೂ ಸತ್ಯಾಂಶವಿದೆ. ಅಂತೆಯೇ ನನ್ನ ಪುತ್ರರನ್ನು ನನ್ನ ತವರ ಮನೆಗೆ ಕಳುಹಿಸಿ ಇಲ್ಲಿ ಒಳಗೆ ಶ್ರೀರಾಮಚಂದ್ರನ ಪಟ್ಟಾಭಿಷೇಕಕ್ಕೆ ಸಕಲ ಸಿದ್ಧತೆಯನ್ನು ಮಾಡಿಕೊಂಡಿರುವರೆಂದ ಮೇಲೆ ಇದರಲ್ಲಿ ಅದಾವುದೋ ಕುತಂತ್ರವೇ ಅಡಗಿರಬಹುದು. ಬರಲಿ ಬರಲಿ ಮಹಾರಾಜರು, ಅವರಿಗೆ ತಕ್ಕ ಶಿಕ್ಷೆಯನ್ನು ಮಾಡುತ್ತೇನೆ. ಏನಾಶ್ಚರ್ಯ! ಕೈಕಾ ಅಂತಃಪುರವನ್ನು ಪ್ರವೇಶ ಮಾಡುತ್ತಿದ್ದಂತೆ ಯಾವುದೋ ಅಗೋಚರವಾದ ಶಕ್ತಿಯು ನನ್ನನ್ನು ಹಿಂದಕ್ಕೆ ನೋಡಿದಂತೆ ಭಾಸವಾಗುತ್ತಿದೆಯಲ್ಲ. ಆತ್ಮ ಧ್ವನಿಯೊಂದು, ದಶರಥ, ಈ ಮಂದಿರವನ್ನು ಪ್ರವೇಶ ಮಾಡಬೇಡ ಎಂದು ಚೀರಿದಂತೆ ಭಾಸವಾಗುತ್ತಿರುವುದಲ್ಲ. ಅಲ್ಲದೆ ನಿತ್ಯವೂ ನಾನು ಬಂದೊಡನೆ ಮಂದ ಹಾಸ್ಯದಿಂದ ಓಡೋಡಿ ಬಂದು ತನ್ನ ಮಧುರೋಕ್ತಿಗಳಿಂದ ವಿವಿಧ ರೀತಿಯಲ್ಲಿ ಉಪಚರಿಸುತ್ತಿದ್ದ ನನ್ನ ಮುದ್ದು ಕೈಕೆಯು ಭೂಷಾಹಿಯಾಗಿರುವುದಲ್ಲ. ಅಯ್ಯೋ, ಒಡವೆಗಳ ನಾಶ, ಕೆದರಿದ ಕೇಶ, ಇಂದೇಕೋ ಧರಿಸಿದೆ ನಾರಿಯ ಮುಖದಲ್ಲಿ ಮಾರಿಯ ವೇಷ. ಇರಲಿ, ಏನೇ ಬಂದರೂ ಅವೆಲ್ಲವನ್ನು ಪರಿಹರಿಸಿ ಸಾಂತ್ವನಗೊಳಿಸಬಲ್ಲ ಹೇ ದಶರಥ ನವನೇಶ. ಕೈಕಾ, ಕೈಕಾ, ಕೈಕಾ. ಯಾರು? ಓಹೋ, ಕೌಸಲ್ಯ ಮನೋಹರ ನೀನು. ಕೌಸಲ್ಯ ಮನೋಹರನೋವುದು ನಿನ್ನ ಪ್ರಾಣಕಾಂತನೂ ಹೌದು. ಅಲ್ಲವೇ, ಈ ಕೈಕೆ ಪ್ರಾಣಕ್ಕೆ ಹಂತಕನೆಂದರೆ ತಪ್ಪಾಗಲಾರ್ದು ಅಷ್ಟೇ. ಇದೇನು ಕೈಕಾ ಈ ರೀತಿ ಮಾತನಾಡುತ್ತಿರುವೆ? ನನ್ನ ಮೇಲೆ ಕೋಪವೇ? ಓಹೋ, ಇಲ್ಲವೇ ಕೈಕಾ, ಮಾನಿನಿ ಮಾನಿ ಕೋಪ ಮಾಡ್ತಾರೆ. ಮಾನಿ
ಕೈಕ ಏತಕ್ಕೆ ಕುಪಿತಲಾಗಿರುವೆ? ಈ ಮಹೋತ್ಸವ ಕಾಲದಲ್ಲಿ ನಿನ್ನ ಮನೋವ್ಯಾಕುಲಕ್ಕೆ ಕಾರಣವೇನು? ಮಾಡಿದ ವಾಗ್ದಾನವನ್ನು ಮರೆತರೆ ಮಹೋತ್ಸವ ಕಾಲದಲ್ಲಿಯೂ ಮನೋವ್ಯಾಕುಲ ಉಂಟಾಗುವುದು ಸ್ವಾಭಾವಿಕವಲ್ಲವೇ ಪ್ರಾಣೇಶ್ವರ? ಕೈಕ, ಈಗ ಮಹೋತ್ಸವವನ್ನು ಏರ್ಪಡಿಸಿರುವುದೇ ವಿನಃ ನಿನ್ನ ಮನೋವ್ಯಾಕುಲಕ್ಕೆ ನಾನು ಕಾರಣವಲ್ಲ. ಕಾರಣನಾರು ತಿಳಿಸು, ಖಂಡಿತವಾಗಿಯೂ ಅವರನ್ನು ಶಿಕ್ಷಿಸುವೆ. ಒಂದು ವೇಳೆ ನೀವೇ ಆಗಿದ್ರೆ ನಾನು ಶಿಕ್ಷಾರ್ಹರೇ. ಕೈಕ, ಅಯೋಧ್ಯ ನ್ಯಾಯಸ್ಥಾನದಲ್ಲಿ ಪ್ರಭು ಪ್ರಜೆ ಎಂಬ ಭೇದ ಭಾವನೆಯೇ ಇಲ್ಲ. ತಡ ಮಾಡದೆ ಮನದ ಅಭಿಷ್ಟಗಳನ್ನು ತಿಳಿಸು. ಸಾಕು, ಸುಮ್ಮನೆ ನೀವು ಕೊಟ್ಟಿರುವ ವಾಗ್ದಾನವನ್ನೇ ಮರೆತಿವೆ ಎಂದ ಮೇಲೆ ಇನ್ನೇನು ನಿಮ್ಮ ಬಳಿಯಲ್ಲಿ ಮಾತುಗಳು? ವಾಗ್ದಾನ? ನಾನು ಯಾವ ವಾಗ್ದಾನವನ್ನು ಮರೆತಿಲ್ಲವಲ್ಲ. ಮರೆತಿಲ್ಲವೆ ಪ್ರಾಣೇಶ್ವರ? ಹಾಗಾದರೆ ಹಿಂದೆ ದೇವಾಸುರರ ಯುದ್ಧದಲ್ಲಿ ನಾನು ನಿಮಗೆ ಮಾಡಿದ ಸಹಾಯಕ್ಕಾಗಿ ಮೆಚ್ಚಿ ನೀವು ನನಗೆ 2 ವರಗಳನ್ನು ಕೊಟ್ಟಿದ್ದೀರೋ ಕೊಟ್ಟಿಲ್ಲವೋ? ಅದು ಕೊಟ್ಟಿದ್ದೇನೆ. ಅವುಗಳನ್ನು ನಡೆಸಿಕೊಟ್ಟಿರುವೇನೋ? ಕೈಕಾ, ನನ್ನ ತಪ್ಪಲ್ಲ. ಸಮಯ ಬಂದಾಗ ಕೇಳಿಕೊಳ್ಳುವನು ಎಂದು ನೀನೇ ಹೇಳಿದ್ದೇ ಅಲ್ಲವೇ? ಅಲ್ಲವೇ? ಹಾಗಾದ್ರೆ ಪ್ರಾಣೇಶ್ವರ ಕೈಕ, ಈಗ ನಡೆಸಿಕೊಡ್ತೀರಾ? ಖಂಡಿತವಾಗಿ ಹೌದೇ? ಅಸದು ಪ್ರಾಣೇಶ್ವರ, ಹಾಗಾದ್ರೆ ಬನ್ನಿ 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 ಬನ್ನಿ, ಅಗತ್ಯವಾಗಿ ಕುಳಿತುಕೊಳ್ಳಿ. ಪ್ರಾಣೇಶ್ವರ ಪ್ರಾಣೇಶ್ವರ, ಏನು ಕೈಕ? ನಿಮ್ಮ ಅತಿಶಯವಾದ ಪ್ರೇಮ ಯಾರ ಮೇಲಿರುವುದು? ನಿನ್ನ ಮೇಲೆ ಅಧಿಕವಾದ ಪ್ರೀತಿ ಇರುವುದು ಕೈಕ. ಅದು ತಿಳಿದಿರುವುದು ಪ್ರಾಣೇಶ್ವರ. ನನ್ನ ಹೊರತು ಮತ್ತಾರ ಮೇಲಿರುವುದು? ನಿನ್ನ ಹೊರತು ಮತ್ತಾರ ಮೇಲೂ ಇಲ್ಲ ಕೈಕ. ಚೆನ್ನಾಗಿ ಆಲೋಚಿಸಿ ನೋಡಿ, ನನ್ನ ಹೊರತು ಮತ್ತಾರ ಮೇಲಿರುವುದು ನಿಮ್ಮ ಪ್ರೇಮ ಎಂದು. ಕೈಕ, ಪ್ರೀತಿ ಇರುವುದೋ ಇಲ್ಲವೋ ಎಂಬುದು ನಿನಗೆ ತಿಳಿಯದೆ ಮನೋಹರೇ? ನನಗೆ ಚೆನ್ನಾಗಿಯೇ ತಿಳಿದಿರುವುದು, ಮಾತ್ರ ನನಗೆ ಏಕೋ ಅನುಮಾನ. ನನ್ನ ಹೊರತು ಮತ್ತಾರ ಮೇಲಿರುವುದು ಪ್ರೇಮ ನಿಮಗೆ ಹೇಳಬಾರದು. ಇಲ್ಲ ಇಲ್ಲ ಇಲ್ಲ, ನಿನ್ನ ಹೊರತು ಮತ್ತಾರ ಮೇಲೂ ನನಗೆ ಅಧಿಕವಾಗಿ. ಇನ್ನು ಅತಿಯಾಗಿ ನಾನು ಕೇಳಲಾರೆ, ನನ್ನನ್ನು ಕೋಪಿಸಬೇಡಿ. ನಾನು ಕೋಪಗೊಂಡರೆ ತಿಳಿಯುವುದಲ್ಲ. ಚೆನ್ನಾಗಿ ಆಲೋಚಿಸಿ ನೋಡಿ ಪ್ರಾಣೇಶ್ವರ. ಏನು ಪ್ರಿಯೆ? ಹೇಳಿ ಸ್ವಾಮಿ, ನನ್ನ ಹೊರತು ಮತ್ತಾರ ಮೇಲೆ ನಿಮಗೆ ಅತಿಶಯವಾದ ಪ್ರೇಮ ಇರುವುದು? ಓ ಕೈಕ, ಮರೆತಿದ್ದೆನು. ನನಗೆ ನನ್ನ ರಾಮನ ಮೇಲೂ ಅಧಿಕವಾದ ಪ್ರೀತಿ ಇದೆ. ನೋಡಿದಿರೋ, ಈಗಲೇ 2 ಮಾತುಗಳನ್ನು ಆಡುತ್ತಿರಿ. ಇನ್ನು ನಿಮ್ಮ ಬಳಿಯಲ್ಲಿ ವರವನ್ನು ಕೇಳುವ ಬಗ್ಗೆ ಆದ್ರೂ ಹೇಗೆ? ನಾನು ಕೈಕ, ಅದು ಹಾಗಲ್ಲ. ಹೇಗೋ? ರಾಮನ ಮೇಲಿರುವುದು ಪುತ್ರ ಪ್ರೇಮ, ನಿನ್ನ ಮೇಲಿರುವುದು ಪತ್ನಿ ಪ್ರೇಮ. ಸರಿ, ಹಾಗಾದ್ರೆ ನಿಮ್ಮ ಪ್ರಿಯ ಪುತ್ರನಾದ ಶ್ರೀರಾಮಚಂದ್ರನಾಡಿಯಾಗಿ ನಾನು ಕೇಳುವವರೆಗೆ ನಡೆಸಿಕೊಡುತ್ತೇನೆ ಎಂದು ನೀವು ನನಗೆ ಭಾಷೆ ಇಟ್ಟರೆ ಆಗ ಕೇಳಿಕೊಳ್ಳುತ್ತೇನೆ. ಏನು ಭಾಷೆ ಕೊಡಬೇಕೆ? ಹೌದು. ರಾಮನ ಮೇಲೆ ಭಾಷೆ ಕೊಡಬೇಕೆ? ಹೌದು ಸ್ವಾಮಿ. ಕೈಕ, ಸೂರ್ಯ ವಂಶದ ಅರಸರು ಹಾಡಿದ ಮಾತಿಗೆ ಎಂದಿಗೂ ತಪ್ಪುವರಲ್ಲ. ಅಲ್ಲದೆ ಇಂತಹ ಅಲ್ಪವಾದ ವರಗಳಿಗೆ ರಾಮನ ಮೇಲೆ ಆಡೆಯೇಕೆ? ಸಂಗತಿಯನ್ನು ತಿಳಿಸು, ಖಂಡಿತವಾಗಿ ನೆರವೇರಿಸಿಕೊಂಡು. ಸಾಧ್ಯವಿಲ್ಲ ಸ್ವಾಮಿ. ನೀವು ರಾಮಚಂದ್ರನ ಮೇಲೆ ಆಣೆ ಹಿಡಿದ ಹೊರತು ನಾವು ಯಾವ ವರವನ್ನು ಕೇಳತಕ್ಕವಳಲ್ಲ. ಇಷ್ಟು ಹೇಳಿದರೂ ನನ್ನ ಮೇಲೆ ನಂಬಿಕೆ ಬಾರಲಿಲ್ಲವೇ ಕೈಕ? ಇದೋ ಒಲಿವೆ
ರಾಮನ ಸಾಕ್ಷಿಯಾಗಿಯೂ ನಿನ್ನ ಇಷ್ಟಾರ್ಥಗಳನ್ನು ನೆರವೇರಿಸುವುದು ಹೇಳು. ಈಗ ನನ್ನ ಮನಸ್ಸಿಗೆ ಸಮಾಧಾನವಾಯಿತು. ಹಾಗಾದ್ರೆ ಈಗ ಕೇಳಿಕೊಳ್ಳಲಿ. ಕೇಳು ಪ್ರಾಣೇಶ್ವರ, ಹೇಳಲಿ. ಹೇಳು. ನೀವು ಕೋಪ ಮಾಡಬಾರ್ದು. ಚೆನ್ನಾಯಿತು. ಹೇಳಲೇ ಹೇಳಲೇ. ನೀನು ವಿಚಾರವನ್ನು ಹೇಳುವಾಗಿಲ್ಲ, ನಾನು ಕೇಳುವಾಗಿಲ್ಲ. ಆ ಕಾರ್ಯವು ನೆರವೇರು. ನೆರವೇರುದು. ಸಂಗತಿಯನ್ನು ಕೇಳು ಕೈಕ. ಪ್ರಾಣೇಶ್ವರ ಸ್ವಾಮಿ, ಹೇಳು. ಹಾಗಾದ್ರೆ ಈಗ ಕೇಳಿಕೊಳ್ಳುತ್ತೇನೆ. ನನ್ನ ಮೊದಲನೇ ವರೆಗೆ ಈಗ ನಿಶ್ಚಿತವಾಗಿರುವ ಶ್ರೀರಾಮಚಂದ್ರ ಪಟ್ಟಾಭಿಷೇಕವನ್ನು ತಪ್ಪಿಸಿ ನನ್ನ ಮಗನಾದ ಭರತನಿಗೆ ಪಟ್ಟಾಭಿಷೇಕವಾಗಬೇಕು. ಏನು ನಿನ್ನ ಮೊದಲನೇ ವರಕ್ಕೆ ರಾಮಚಂದ್ರನಿಗೆ ನಿಶ್ಚಯವಾಗಿರುವಂತ ಪಟ್ಟಾಭಿಷೇಕವನ್ನು ತಪ್ಪಿಸಿ ಭರತನಿಗೆ ಪಟ್ಟಾಭಿಷೇಕ? ಹಾಗಾದರೆ ಆ ನಿನ್ನ ಎರಡನೇ ವರ ಏನು? ನನ್ನ ಎರಡನೇ ವರಕ್ಕೆ ಶ್ರೀರಾಮಚಂದ್ರ ನಾರುಗಳಿಂದ ಜಠಾವಲ್ಕಲ ಧಾರಿಯಾಗಿ ಪುರ ಪ್ರವೇಶ ಮಾಡದಂತೆ 14 ವರ್ಷಗಳ ಕಾಲ ವನವಾಸಕ್ಕೆ ಹೋಗಬೇಕು. ಇಂತಹ ಟಕ್ಕು ಮಾತುಗಳನ್ನು ನಾನು ಚೆನ್ನಾಗಿಯೇ ಬಲ್ಲೆ. ಇಲ್ಲ, ನೀನು ಅಂತಹ ಕಠಿಣ ಮನಸ್ಸುಗಳು ಅಲ್ಲ, ಅಸೂಯೆ ಪರಲೂ ಅಲ್ಲ. ವಿನೋದಕ್ಕೋಸ್ಕರ ನನ್ನನ್ನು ಭ್ರಾಂತಿಗೊಳಿಸಲೆಂದು ಈ ರೀತಿ ಮಾತನಾಡುತ್ತಿರುವೆ. ಎಲ್ಲಿ ನಿಜವಾದ ಸಂಗತಿಯನ್ನು ತಿಳಿಸು. ಪ್ರಾಣೇಶ್ವರ, ಇದು ವಿನೋದವೂ ಅಲ್ಲ, ಪರಿಹಾಸವೂ ಅಲ್ಲ. ಇದೇ ನನ್ನ ಮನಪೂರ್ವಕವಾದ ಬಯಕೆಯು. ನಿಜವಾಗಿಯೂ ಸತ್ಯವಾಗಿಯೂ ಏನು ಹೇಳಿದೆ? ನನ್ನ ಪ್ರಾಣ ಸಮಾನನಾದ ರಾಮಚಂದ್ರನನ್ನು 14 ವರ್ಷ ವನವಾಸಕ್ಕೆ ಕಳುಹಿಸಬೇಕೆ? ಹೌದು ಪ್ರಾಣೇಶ್ವರ. ಕೈಕ, ನಿನಗೇಕೆ ಇಂತಹ ದುರ್ಬುದ್ಧಿ ಹುಟ್ಟಿತು? ಪ್ರಾಣೇಶ್ವರ, ಹೆತ್ತ ತಾಯಿಗಿಂತಲೂ ಮಿಗಿಲಾದ ಪ್ರೀತಿಯಿಂದ ಕಾಣುತ್ತಿದ್ದ ನನ್ನ ಸುಗುಣಾಭಿರಾಮನಾದ ರಾಮಚಂದ್ರನು ಕಾಯಿಗಟ್ಟುತ್ತಿರುವ ನಿನಗೆ ಬುದ್ಧಿ ಕೆಟ್ಟಿರುವುದೇ ಅಥವಾ ಪಿಶಾಚಿಯೇನಾದರೂ ಹಿಡಿದಿರುವುದೇ? ನಿನಗೇಕೆ ರಾಮನ ಮೇಲೆ ಇಂತಹ ಛಲ?
ರಾಮನೊಳು ಬೇಡ ನನಗೆ ಕೈಕಾ 14 ವರ್ಷ ರಾಮನನ್ನು ವನವಾಸಕ್ಕೆ ಕಳುಹಿಸಬೇಕೇ ಇದಕ್ಕೆ ಇಂತಹ ಆಟ ಹಿಡಿದಕ್ಕೆ ಕೈಕಾ ಸೂರ್ಯನಿಲ್ಲದೆ ಜೀವ ಜಗತ್ತು ಬದುಕಿದರೂ ಬದುಕಬಹುದು, ಮಳೆಯಿಲ್ಲದೆ ಸಸ್ಯ ಜಗತ್ತು ಜೀವಿಸಿದರೂ ಜೀವಿಸಬಹುದು. ಕೈಕಾ ಕೈಕಾ ರಾಮನಿಲ್ಲದ ಈ ದಶರಥ ಒಂದರ ಗಳಿಗೆಯೂ ಕೂಡ ಬದುಕಿಲ್ಲ. ಅಯ್ಯೋ ಸಾಕು ಸುಮ್ಮನೆ ಇರಿ. ಕೈಕಾ ಈ ರಾಜ್ಯ ವೈಭವಾದಿಗಳೆಲ್ಲವನ್ನು ನಿನಗೇ ಬಿಟ್ಟು ಬಿಡುತ್ತೇನೆ. ನಿಜವೇ? ರಾಮಚಂದ್ರನ ಅರಣ್ಯವಾಸವನ್ನು ತಪ್ಪಿಸಿ ಸಾಧ್ಯವಿಲ್ಲ, ಅದೆಂದಿಗೂ ಸಾಧ್ಯವಿಲ್ಲ. ಅಲ್ಲ, ಎಂತಹ ಮಾತನ್ನು ಕೇಳುತ್ತಿರುವಿ? ಸೂರ್ಯವಂಶದ ಆ ಕೀರ್ತಿ ಧ್ವಜವನ್ನು ಎತ್ತಿ ಮೆರೆಯುವ ದೊಡ್ಡ ಮಹಾರಾಜರಲ್ಲವೇ ನೀವು? ಪ್ರಾಣೇಶ್ವರ ಸೂರ್ಯವಂಶದ ಅರಸರು ಹಿಂದೆ ತಾವು ಆಡಿದ ಮಾತು ನಡೆಸಿಕೊಳ್ಳೋದಕ್ಕಾಗಿ ಎಂತೆಂತಹ ಕಾರ್ಯಗಳನ್ನು ಮಾಡಿದರು. ಏಕೆ ಮರೆತುವುದೇ? ಶಿಬಿ ಚಕ್ರವರ್ತಿಯು ಕೇವಲ ಒಂದು ಪಾರಿವಾಳದ ಸಲುವಾಗಿ ತನ್ನ ದೇಹದಾರ್ಧ ಭಾಗವನ್ನು ಕೊಯ್ದುಕೊಳ್ಳಲಿಲ್ಲವೇ? ಅಷ್ಟೇ, ಸತ್ಯ ಹರಿಶ್ಚಂದ್ರ ಕೊಟ್ಟ ಮಾತು ನಡೆಸಿಕೊಳ್ಳುವುದಕ್ಕಾಗಿ ಇಡೀ ತನ್ನ ಸಕಲ ರಾಜ್ಯ ಕೋಶಾದಿಗಳನ್ನು ಒಬ್ಬ ಮುನಿಗೆ ದಾನವಾಗಿ ನೀಡಿದ್ದಲ್ಲದೆ, ತನ್ನ ಪತ್ನಿ ಪುತ್ರನ ಸಹ ಮಾರಿದ್ದಲ್ಲದೆ
ತನ್ನನ್ನು ಸಹ ತನ್ನ ಚಾಂಡಾಲನಿಗೆ ಒಬ್ಬರಿಗೆ ಮಾರಿಕೊಳ್ಳಲಿವೆ. ಅಂತಹ ಸತ್ಯಸಂಧರ ವಂಶದಲ್ಲಿ ಜನಿಸಿ ಈಗ ಆಡ್ದ ಮಾತು ನಡೆಸಿಕೊಳ್ಳಲಾಗಿ ಈ ರೀತಿ ವ್ಯಥೆ ಪಡುತ್ತಿರುವಿರಲ್ಲ, ನಾಚಿಕೆ ಆಗುವುದಿಲ್ಲ ನಿಮಗೆ? ಹೇ ರಾಕ್ಷಸಿ, ಪ್ರಾಣೇಶ್ವರ, ನನ್ನ ಪೂರ್ವಜರಾದ ಶಿಬಿಗಳಿಗಳಂತೆ ನಾನು ಸಹ ನನ್ನ ಜ್ಯೇಷ್ಠ ಪುತ್ರನಿಗೆ ಪಟ್ಟ ಕಟ್ಟಲು ನಿರ್ಧರಿಸಿರುವುದು. ನೀನು ನನ್ನನ್ನು ವಂಚಿಸಿ ವಾಗ್ದಾನ ಪಡೆದು ಧರ್ಮ ಸಂಕಟಕ್ಕೆ ಸಿಲುಕಿಸಿದ ನರರಾಕ್ಷಸಿ ಮಹಾವಂಚಕಿ, ನನ್ನ ಪಾಲಿನ ಹೆಮ್ಮಾರಿ, ಪ್ರಾಣೇಶ್ವರ, ಧರ್ಮಗಳ ವಿವೇಚನೆ ಇಲ್ಲದ ನರರಾಕ್ಷಸಿ. ಪ್ರಾಣೇಶ್ವರ, ಅಯ್ಯೋ, ನಿನಗೆ ಮಾತು ಕೊಟ್ಟು ಕೆಟ್ಟೆನು ರಾಮಚಂದ್ರ. ಈಗಲೂ ಏನಾಯಿತು? ಆಡ್ದ ಮಾತಿಗೆ ತಪ್ಪಿದರೆಂದು ಹೇಳಿಬಿಡಿ. ಸೂರ್ಯವಂಶದ ಅರಸರು ಆಡ್ದ ಮಾತಿಗೆ ತಪ್ಪಿದರೆಂದು ಇಡೀ ಈ ಲೋಕದ ತುಂಬ ಡಂಗುರದ ಮೂಲಕ ಸಾರಿಸಿ ಬಿಡುತ್ತೇನೆ. ಆಡಿದ ಮಾತಿಗೆ ತಪ್ಪುವುದುಂಟೆ. ಅದರಲ್ಲಿಯೂ 60,000 ವರ್ಷಗಳ ಕಾಲ ಅವಿಚ್ಛಿನ್ನವಾಗಿ ರಾಜ್ಯಭಾರ ಮಾಡಿದ ದಶರಥ ಚಕ್ರವರ್ತಿಗಳು ಆಡಿದ ಮಾತಿಗೆ ತಪ್ಪುವುದೇ? ಅಂತಹ ವಿಚಾರವೇನು ತಾಯಿ? ಇನ್ನೇನು ಸತ್ಯ ಸಂತರೆಂದು ಹೇಳಿಕೊಳ್ಳುತ್ತಿರುವ ಈ ನಿಮ್ಮ ಜನಕನೇ ಆಡ್ದ ಮಾತು ನಡೆಸಿಕೊಡಲಾರದೆ ಪಡುತ್ತಿರುವ ವ್ಯಥೆ ಇದು. ಧರಣಿ ವಂಶದ ಅರಸರು ಕೊಟ್ಟ ಮಾತನ್ನು ಎಂದಿಗೂ ನಡೆಸಿಕೊಡಲಾರದೆ ವ್ಯಥೆ ಪಡತಕ್ಕವರಲ್ಲ. ಅಂತಹ ವಿಚಾರವೇನು ತಾಯಿ? ನಾನು ನಡೆಸಿಕೊಡುತ್ತೇನೆ. ಇಲ್ಲಿವರೆಗೂ ತಂದೆಯ ಪರೀಕ್ಷೆ ಆಯ್ತು, ಈಗ ಮಗನ ಪರೀಕ್ಷೆ ಆಗಬೇಕೇನು? ರಾಮಚಂದ್ರ, ನಿನಗೇಕೆ ಬೇಕು ಈ ಗೊಡವೆ? ಸುಮ್ಮನೆ ಇದ್ದು ಬಿಡು. ಅಮ್ಮ, ಧರ್ಮದಲ್ಲಿ ದೃಷ್ಟಿ ಇಳಿಯಲ್ಲ ನನ್ನನ್ನು ಅಜ್ಞಾನಿ ಎಂದು ಭಾವಿಸಿದೀಯ. ಹಿಂದೆ ತಂದೆಯ ಮಾತಿಗೋಸ್ಕರವಾಗಿ ಸಗರ ಚಕ್ರವರ್ತಿಗಳ 100 ಜನ ಮಕ್ಕಳು ಈ ಭೂಮಿಯನ್ನು ಅಗೆದು ಸಾಯಲಿಲ್ಲವೆಂದಾಯಿತು. ಅಂತಹ ಸತ್ಯಸಂಧರ ವಂಶದಲ್ಲಿ ಜನಿಸಿದ ನಾನು ನಮ್ಮ ಜನಕನ ಒಂದು ಮಾತನ್ನು ನಡೆಸಿಕೊಡಲಾರನೇ ತಾಯಿ? ಅಂತಹ ವಿಚಾರವೇನು ತಾಯಿ? ನನ್ನಿಂದ ನಡೆಸಿಕೊಡುವುದಾದರೆ ಜನಕನ ಪಾದ ಸಾಕ್ಷಿಯಾಗಿಯೂ ನಡೆಸಿಕೊಡುತ್ತೇನೆ. ಹೇಳು ತಾಯಿ. ಹಾಗಾದ್ರೆ ಈಗ ಹೇಳುತ್ತೇನೆ ಕೇಳು. ಹಿಂದೆ ದೇವಾಸುರರ ಯುದ್ಧದಲ್ಲಿ ನಾನು ನಿಮ್ಮ ತಂದೆಯವರಿಗೆ ಮಾಡಿದ ಸಹಾಯಕ್ಕಾಗಿ ಮೆಚ್ಚಿ ಅವರು ನನಗೆ 2 ವರಗಳನ್ನು ಕೊಟ್ಟಿದ್ದರು. ಅವುಗಳನ್ನೇ ಈಗ ನಡೆಸಿಕೊಡಬೇಕೆಂಬುದಾಗಿ ಕೇಳಿಕೊಂಡಿರುವೆನು. ಅಮ್ಮ, ಅದನ್ನು ನಾನು ಬಲ್ಲೆನು. ಇವರಲ್ಲಿ ನೀನು ಕೇಳಿಕೊಂಡ ವಿಚಾರಗಳೇನು ತಾಯಿ? ನನ್ನ ಮೊದಲನೆಯವರೆಗೆ ಈಗ ನಿನಗೆ ನಿಶ್ಚಿತವಾಗಿರುವ ಪಟ್ಟಾಭಿಷೇಕವನ್ನು ತಪ್ಪಿಸಿ ನನ್ನ ಮಗನಾದ ಭರತನಿಗೆ ಪಟ್ಟಾಭಿಷೇಕವಾಗಬೇಕೆಂದು ಕೇಳಿಕೊಂಡಿರುವೆ. ನಿಮ್ಮ ಎರಡನೆಯವರ? ಇನ್ನು ನನ್ನ ಎರಡನೆಯವರೆಗೆ ಎರಡನವರು ಮಾತ್ರ ರಾಮಚಂದ್ರಿಗೆ ತಿಳಿಸಬೇಡ. ಜನಕ ಈ ನಿಮ್ಮ ಗೋಳಾಟ ಸಾಕಾಗಿ ಹೋಗಿರುವುದು. ರಾಮಚಂದ್ರ, ಇನ್ನು ನನ್ನ ಎರಡನೆಯವರೆಗೆ ನೀನು ನಾರುಗಳಿರುತ್ತು ಜಠಾವಲ್ಕರ ಧಾರಿಯಾಗಿ ಪ್ರವೇಶ ಮಾಡದಂತೆ 14 ವರ್ಷಗಳ ಕಾಲ ವನವಾಸಕ್ಕೆ ಹೋಗಬೇಕು. ನಮ್ಮ 1ನೇ ವರಕ್ಕೆ ನನ್ನ ಸಹೋದರ ಭರತನಿಗೆ ಪಟ್ಟಾಭಿಷೇಕ, ಇನ್ನು 2ನೇ ವರಕ್ಕೆ ನನಗೆ ನಾರ್ಮುಡಿಯನ್ನು ಹುಟ್ಟು 14 ವರ್ಷ ಜಟಾವಲ್ಕಲಧಾರಿಯಾಗಿ ವನವಾಸವನ್ನು ಹೋಗಬೇಕು. ಇಷ್ಟೇ ಅಲ್ಲವೇನಮ್ಮ ನಿನ್ನನ್ನು ನಮ್ಮ ಜನಕನಲ್ಲಿ ಕೇಳಿಕೊಂಡದ್ದು? ಹೌದು ರಾಮಚಂದ್ರ. ಧನ್ಯನಾಗಿ ತಾಯಿ, ಧನ್ಯನಾಗಿ. ಸಾಮ್ರಾಜ್ಯ ಭಾರವನ್ನು ಧರಿಸುವುದು ಕಾಂತಿಸಿದ ಮಾತನೇನೋ ಅಮ್ಮ. ಸಾಮ್ರಾಜ್ಯ ಭಾರವನ್ನು ಧರಿಸುವುದು ಕಾಂತಿಸಿದ ಮಾತನೇನು ಅಮ್ಮ. ಭರತನಿಗೆ ಮಿಗಿಲಾದ ಗೌರ್ಯ ಪ್ರೇಮವನ್ನು ವೇದವಿಲ್ಲದ ಜನಜಯಿತ ಮಾತನೇ ವನವಾಸದ ನೆಪದಿಂದ ಮುನಿ ಜನರ ಸೇವಿಸುವ
ಎನ್ನ ಅಮರ ಕೀರ್ತಿಯನ್ನು ಮೂಡಿಸಿದ ಮಾತನಿ ಯಾಕೇನು ನೀ ನನಗೆ ಪ್ರತ್ಯಕ್ಷ ಮಾತೆ ಹೆಚ್ಚಿನ ಆಶೀರ್ವಾದವು ನಿಂತೆ ಪುನೀತೆ ನಿಶ್ಚಯ ಜೀವನವಾಸ ಕೊಟ್ಟಿದನು ಸುನೀತೆ ಎಚ್ಚರಿಸುತ್ತಿದನನ್ನು ನವಿಸಿಕೋವೆ ನಡೆದಿನ ಮಾತೆ ಅಮ್ಮ ಅಮ್ಮ ಕಷ್ಟಕರವಾದ ರಾಜ್ಯಭಾರವನ್ನು ತಪ್ಪಿಸಿ ಸುಖಕರವಾದ ವನವಾಸವನ್ನು ನೇಮಿಸಿದ್ದಕ್ಕೆ ನಾನು ಧನ್ಯನಾದನು ತಾಯಿ, ಧನ್ಯನಾದನು. ನಾನೇ ಭರತನನ್ನು ಕರೆಯಿಸಿ ನನ್ನ ಕೈಯಾರೆ ನನ್ನ ಸಹೋದರ ಭರತನಿಗೆ ಪಟ್ಟಾಭಿಷೇಕವನ್ನು ಮಾಡಿ ಅನಂತರ ವನವಾಸಕ್ಕೆ ತೆರಳುವೆನು ತಾಯಿ. ರಾಮಚಂದ್ರ, ಭರತನನ್ನು ಕರೆಯಿಸುವುದು, ಆತನಿಗೆ ಪಟ್ಟ ಕಟ್ಟುವುದು ಅದನ್ನು ನಾವು ನೋಡಿಕೊಳ್ಳುತ್ತೇವೆ. ನೀನು ಜಾಗೃತಿಯಾಗಿ ವನವಾಸಕ್ಕೆ ಹೊರಡ ಸಿದ್ಧ. ಅಮ್ಮ ಅಮ್ಮ ಪೂಜ್ಯಳಾದ ನೀವೇ ಈ ರೀತಿ ಆಜ್ಞೆ ಮಾಡುವುದೇ? ಈ ರಾಜ್ಯವನ್ನು ನಾನಾಳಿದರೇನು, ನನ್ನ ಸಹೋದರ ಭರತನಾಳಿದರೇನು? ದಶರಥ ಚಕ್ರವರ್ತಿಯ 4 ಜನ ಮಕ್ಕಳಲ್ಲಿ ಯಾರಿಗೆ ಪಟ್ಟಾಭಿಷೇಕವಾದರೂ ಅದು ನನ್ನದೇ ಎಂದು ಭಾವಿಸುತ್ತೇನೆ. ಅಂತಕದರಲ್ಲಿ ಅಲ್ಲದೆ ನನ್ನ ಸಹೋದರ ಭರತನ ಪಟ್ಟಾಭಿಷೇಕವನ್ನು ನನ್ನ ಕಣ್ಣುಗಳಿಂದ ನೋಡಬಾರದೇ ತಾಯಿ? ನಾನೇನು ಅಂತಹ ಪಾಪಿನೇನು? ರಾಮಚಂದ್ರ, ನೀನು ಏನೇ ಹೇಳಿದ್ರು ನೀನು ವನವಾಸಕ್ಕೆ ಹೊರದ ಹೊರತು ನನ್ನ ಮನಸ್ಸಿಗೆ ಸಮಾಧಾನ ಇಲ್ಲ. ಜಾಗೃತಿಯಾಗಿ ವನವಾಸಕ್ಕೆ ಹೊರಡು. ಜನಕ, ಸಮಾಧಾನರಾಗಿರಿ, ಸಮಾಧಾನರಾಗಿರಿ. ಇನ್ನೆಲ್ಲಿಯ ಸಮಾಧಾನ ರಾಮಚಂದ್ರ, ಇನ್ನೆಲ್ಲಿಯ ಸಮಾಧಾನ? ಜನಕ, ಈ ಅಲ್ಪ ಕಾರ್ಯಕ್ಕೆ ಇಷ್ಟೊಂದು ದುಃಖಿಸಬಹುದು. ಈ ವಿಚಾರವನ್ನು ಮಾತೆಯವರು ನಾನು ವನವಾಸಕ್ಕೆ ಹೋಗುವ ವಿಚಾರವನ್ನು ಮಾತೆಯವರಿಗೂ ಪ್ರಿಯ ಪತ್ನಿಯಾದ ಸೀತೆಗೂ ಲನುಜನಾದ ಲಕ್ಷ್ಮಣನಿಗೂ ತಿಳಿಸಿ ಪುನಃ ಬಂದು ತಮ್ಮ ದರ್ಶನ ಆಶೀರ್ವಾದವನ್ನು ಪಡೆದುಕೊಂಡು ಹೋಗುತ್ತೇನೆ. ರಾಮಚಂದ್ರ, ಅಯ್ಯೋ ರಾಮ, ಸಾಧುರಿಗೆ ರಾಮ, ನಿರ್ಮಲ ಚಿತ್ತ ರಾಮ. ಅಯ್ಯೋ ಪಾಪಿ ದಶರಥ, ಏನು ಮೋಸ ಮಾಡಿಬಿಟ್ಟೆ.